ಅನ್ನೋದ್ರ ಬಗ್ಗೆ ನಾನು ಒಂದು 2 ಮಾತು ಹೇಳ್ತೀನಿ. ಕಳೆದ 10 ವರ್ಷದಿಂದ ನಮ್ಮ ಮನೆಯಲ್ಲಿ 4 ಎತ್ತು ಮತ್ತು 4 ಎಮ್ಮೆ 4 ದನ ಇದ್ದವು, ಆಕಳ ಇದ್ದವು. ಬರೀ ಒಂದು ನಾವೇನು ಮಾಡಿದ್ವಿ, ಆಧುನಿಕ ಜಗತ್ತಿಗೆ ಹೋಗ್ಬೇಕಂತ ಒಂದು ಟ್ಯಾಕ್ಟ್ರಿ ತೊಗೊಂಡ್ವಿ. ಟ್ಯಾಕ್ಟ್ರಿ ತೊಗೊಂಡ ಕೂಡಲೇ ನಮ್ಮ ತಮ್ಮ ಏನು ಮಾಡಿಬಿಟ್ಟ, 1 ವರ್ಷ ಸಣ್ಣಾಗಿ ಮಾಡಿದ ಒಕ್ಕಲ್ತನ. ಆಮೇಲೆ ಎಲ್ಲ ಎತ್ತೇ ಮಾರಿಬಿಟ್ಟವು. ಟ್ಯಾಕ್ಟ್ರಿಗೆ ಗದೆ ಹೊಡ್ಯಾಕೆ ಹತ್ಬಿಟ್ಟ, ಟ್ಯಾಕ್ಟ್ರಿ ಬಿತ್ತಕ್ಕೆ ಹತ್ಬಿಟ್ಟ. ಅವು ಎತ್ತೇ ಬೇಕಾಗಲಿಲ್ಲ ಅವನಿಗೆ. ಎತ್ತು ಲಾಸ್ ಆಗೋದ್ರಿಂದ ಏನಾಯ್ತು ನಮಗೆ, ಫಸ್ಟ್ ಮೇನ್ ಅಂದರೆ ಎಂಡಿ ಗೊಬ್ಬರನ ಹೋಗ್ಬಿಡ್ತು. 30-35 ಗಾಡಿ ಎಂಡಿ ಗೊಬ್ಬರ ಮನ್ಯಾಗ ತಯಾರಾಗ್ತಿತ್ತು. ಅದು ಎಲ್ಲ ಹೊಲಕ್ಕೆ ಹಾಕ್ತಿದ್ವಿ. ಆ ಎಂಡಿ ಗೊಬ್ಬರನೇ ಹೋಗ್ಬಿಡ್ತು. ಅದೇ ಮೇನ್ ಲಾಸ್ ಆಗ್ಬಿಡ್ತು. ಹೀಗಾಗಿ ಎಲ್ಲ ಇಳುವರಿನೂ ಫುಲ್ ಕಡಿಮೆ ಆಗ್ಬಿಡ್ತು. ಎಲ್ಲ ಇದೇ ಗೊಬ್ಬರ ನಿಂತ್ಬಿಟ್ವಿ, ಯಾವ ರಾಸಾಯನಿಕ ಗೊಬ್ಬರಕ್ಕೆ ನಿಂತ್ಬಿಟ್ವಿ. ಹಿಂಗಾಗಿ ಎತ್ತು ಇರ್ಲಿಲ್ಲಕಂದ್ರೆ ಪರಿಸ್ಥಿತಿ ಏನಾಗೈತೆ ಅಂತ ನಿಮಗೆ ನಾನು ಹೇಳೀನಿ. ಅದು ಎತ್ತು ಭಾಳ ಅವಶ್ಯ ಐತೆ. ಆಧುನಿಕ ಜಗತ್ತು ಬಿಟ್ಟರು ಅಂತಂದ್ರೆ ಟ್ಯಾಕ್ಟರ್ ಇರ್ಬೇಕಂತ ಇರಬಾರ್ದಂತಲ್ಲ, ಬಟ್ ಇದು ಮೇನ್ ಗೊಬ್ಬರನೂ ಬೇಕಲ್ಲ ನಮಗೆ. ಆ ವಿಷಯಕ್ಕೆ ಎತ್ಕೊಳ್ಳೋದು ಇರ್ಲಿಕ್ಕಂದ್ರೆ ಜಗತ್ತಿನಲ್ಲಿ ಲಾಸ್ ಆಗುತ್ತೆ ಅನ್ನೋದು ನನಗೆ ಮನವರಿಕೆ. ನಂದಿ ಗ್ಯಾಸ್, ನಂದಿ ವಿದ್ಯುತ್, ನಂದಿ ಆಹಾರ, ನಂದಿ ಗೊಬ್ಬರಗಳು, ನಂದಿ ಆರೋಗ್ಯ ವರ್ಧಕಗಳನ್ನು ಬಳಸಿದರೆ ಮಾತ್ರ ಇನ್ನು ಮುಂದೆ ನಮಗೆಲ್ಲ ಒಳ್ಳೆಯ ಭವಿಷ್ಯವಿದೆ. ನಂದಿ ಶಕ್ತಿಯಿಂದ ಸ್ವಾವಲಂಬಿ ಹಾಗೂ ಆರೋಗ್ಯವಂತ ರಾಷ್ಟ್ರ ನಿರ್ಮಿಸಲು ಬಯಸುವ ರಾಜಕೀಯ ನಾಯಕರಿಗೆ ಪಕ್ಷಾತೀತವಾಗಿ ಮತ ನೀಡುವ ಸಂಕಲ್ಪ ಮಾಡಿ ನಂದಿ ಸೈನಿಕರಾಗೋಣ ಬನ್ನಿ.